ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಥಮ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟು ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ ಅಪೂರ್ವ ಕೃತಿ ಯಾವುದು ಗೊತ್ತಾ? ಅದೇ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಯುಗಶ್ರೇಷ್ಠ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇಂದಿನ ವಿಡಿಯೋದಲ್ಲಿ ಈ ಮಹಾಕಾವ್ಯದ ವಿಶೇಷತೆ ಏನು, ಕುವೆಂಪು ಅವರು ಮೂಲ ರಾಮಾಯಣಕ್ಕಿಂತ ಹೇಗೆ ಭಿನ್ನವಾಗಿ ಇದನ್ನು ರಚಿಸಿದ್ದಾರೆ ಮತ್ತು ಈ ಕಾವ್ಯದ ಆಧ್ಯಾತ್ಮಿಕ ಮಹತ್ವವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕುವೆಂಪು ಅವರು 1945ರಲ್ಲಿ ಈ ಮಹಾಕಾವ್ಯವನ್ನು ಪೂರ್ಣಗೊಳಿಸಿದರು. ಕೇವಲ 24,228 ಸಾಲುಗಳನ್ನೊಳಗೊಂಡ ಈ ಕಾವ್ಯವನ್ನು ಕುವೆಂಪು ಅವರು ಮಹಾಛಂದಸ್ಸು ಎನ್ನುವ ನೂತನ ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಕುವೆಂಪು ಅವರು ವಾಲ್ಮೀಕಿ ರಾಮಾಯಣದ ಕಥೆಯನ್ನು ಮೂಲಾಧಾರವಾಗಿಟ್ಟುಕೊಂಡರೂ ತಮ್ಮ ಯುಗಧರ್ಮ, ಮಾನವೀಯ ಮೌಲ್ಯ ಹಾಗೂ ದರ್ಶನಕ್ಕೆ ತಕ್ಕಂತೆ ಕಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿದರು. ಈ ಮಹಾಕಾವ್ಯವನ್ನು ಅನನ್ಯವಾಗಿಸುವ ಮುಖ್ಯ ವಿಶೇಷತೆಗಳು ಯಾವುವು ಎಂದರೆ ಅಗ್ನಿ ಪ್ರವೇಶ ಮತ್ತು ಸೀತೆಯ ಪವಿತ್ರತೆ. ಮಾಮೂಲಿ ಕಥೆಯಲ್ಲಿ ಸೀತೆ ಮಾತ್ರ ಅಗ್ನಿ ಪ್ರವೇಶ ಮಾಡುತ್ತಾಳೆ, ಆದರೆ ಕುವೆಂಪು ಅವರ ಕಾವ್ಯದಲ್ಲಿ ಸೀತೆಯ ಜೊತೆಗೆ ಶ್ರೀರಾಮನೂ ಕೂಡ ಅಗ್ನಿಯನ್ನು ಪ್ರವೇಶಿಸುತ್ತಾನೆ. ಸೀತೆಯಷ್ಟೇ ರಾಮನೂ ಪರಿಶುದ್ಧನಾಗಬೇಕು ಎನ್ನುವ ಸಮಾನತೆಯ ದೃಷ್ಟಿಕೋನ ಇಲ್ಲಿದೆ. ರಾವಣನ ಪಾತ್ರದ ಸಾತ್ವಿಕ ಪರಿವರ್ತನೆ. ಮಹಾಮನಂ ರಾವಣ. ಕುವೆಂಪು ಅವರ ರಾವಣ ಕೇವಲ ರಾಕ್ಷಸನಲ್ಲ, ಆತ ತಪಸ್ವಿ, ಜ್ಞಾನಿ. ಸೀತೆಯನ್ನು ಅಪಹರಿಸಿದರೂ ಆಕೆಯ ಒಪ್ಪಿಗೆ ಇಲ್ಲದೆ ಸ್ಪರ್ಶಿಸುವುದಿಲ್ಲ. ಕಾವ್ಯದ ಕೊನೆಯಲ್ಲಿ ರಾವಣನಲ್ಲಿ ಪಶ್ಚಾತ್ತಾಪ ಉಂಟಾಗಿ ಆತನಲ್ಲಿ ಸಾತ್ವಿಕ ಭಾವನೆ ಜಾಗೃತಗೊಳ್ಳುತ್ತದೆ. ಮಂಥರೆಯ ಪಾತ್ರ ಹಾಗೂ ಬದಲಾವಣೆ. ಕೇವಲ ದುಷ್ಟ ಪಾತ್ರವಾಗಿ ಬಿಂಬಿತವಾಗಿದ್ದ ಮಂಥರೆಗೆ ಇಲ್ಲಿ ಉದಾತ್ತ ರೂಪ ಸಿಗುತ್ತದೆ. ಕಾವ್ಯದ ಕೊನೆಯಲ್ಲಿ ಮಂಥರೆಯ ಪಶ್ಚಾತ್ತಾಪವನ್ನು ಕಂಡು ಶ್ರೀರಾಮನೇ ಆಕೆಯನ್ನು ಕ್ಷಮಿಸಿ ಆಶೀರ್ವದಿಸುತ್ತಾನೆ. ಸರ್ವೋದಯ ಮತ್ತು ಪೂರ್ಣದೃಷ್ಟಿ. ಈ ಕಾವ್ಯದ ಪ್ರಮುಖ ತತ್ವ ಸರ್ವೋದಯ, ಅಂದರೆ ಎಲ್ಲರ ಉದ್ಧಾರ. ಇಲ್ಲಿ ಯಾರೂ ಶಾಶ್ವತ ಪಾಪಿಗಳಲ್ಲ, ಪ್ರತಿಯೊಬ್ಬರಲ್ಲೂ ದೈವಿಕತೆ ಇದೆ ಎಂಬುದು ಕುವೆಂಪು ಅವರು ತೋರಿಸಿಕೊಟ್ಟಿದ್ದಾರೆ. 1967ರಲ್ಲಿ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಆಧುನಿಕ ಯುಗದಲ್ಲೂ ಒಂದು ಮಹಾಕಾವ್ಯವನ್ನು ಯಶಸ್ವಿಯಾಗಿ ರಚಿಸಬಹುದು ಎಂಬುದನ್ನು ಜಗತ್ತಿಗೆ ನಿರೂಪಿಸಿದ ಹೆಮ್ಮೆ ಕುವೆಂಪು ಅವರಿಗೆ ಸಲ್ಲುತ್ತದೆ. ಭಾರತೀಯ ಸಂಸ್ಕೃತಿ, ತತ್ವಜ್ಞಾನ ಹಾಗೂ ವಿಶ್ವಮಾನವ ಸಂದೇಶವನ್ನು ಈ ಕೃತಿ ಜಗತ್ತಿಗೆ ಸಾರುತ್ತದೆ. ಕನ್ನಡದ ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕಾದ ಮಹಾನ್ ಕೃತಿ ಶ್ರೀರಾಮಾಯಣ ದರ್ಶನಂ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಕುವೆಂಪು ಅವರ ಕಾವ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಸಾಹಿತ್ಯ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.